ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಇವತ್ತಿಂದ ಲಾಗ್ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಲಾಗು. ಇಲ್ಲಿ ನೋಡಿ, ಇದು ಸಿರ್ಸಿ ಸ್ಟೇಡಿಯಮ್ಮು. ಪ್ರತಿದಿನ ನಾವು ಇಲ್ಲಿ ಫ್ಯಾಮ್ಲಿ ಎಲ್ಲ ಸೇರಿ ಒಂದು ರೌಂಡ್ ವಾಕ್ ಬರ್ತೀವಿ. ಡೈಲಿ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಹೋಗಿ ಮನೆ ಕೆಲಸ ಮಾಡ್ಕೊಳ್ಳೋದು. ವಾಕೆಲ್ಲ ಮುಗಿಸಿ ಮನೆಗೆ ಬಂದ್ವಿ ಫ್ರೆಂಡ್ಸ್ ನಾವು ಜಸ್ಟು. ಇದು ನೋಡಿ, ನಾನು ಮನೆ ಮುಂದೆ ಹಾಕಿರುವ ಪುಟ್ಟದಾದ 4 ಪ್ಲ್ಯಾಂಟ್ಸು. ಬೆಳಗ್ಗೆ ಎದ್ದು ಇವುಗಳಿಗೆ ನೀರು ಹಾಕಿ ಇವುಗಳನ್ನು ನೋಡೋದೇ ಏನೋ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ. ಹಾಗೆ ನಾನು ಬಂದು ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದು ರಂಗೋಲಿನೂ ಬಿಡಿಸಾಯಿತು ಫ್ರೆಂಡ್ಸ್. ಇದು ನೋಡಿ. ಹಾಗೆ ನನಗೆ ಬೆಳಗ್ಗೆ ಬಿಸಿನೀರು ಕುಡಿದ ಅಭ್ಯಾಸ. ಹಾಗೆ ಇಲ್ಲಿ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಹಾಗೆ ನಾನು ರಾತ್ರಿ ಬಾದಾಮ್ ಮತ್ತು ವನದ್ರಾಕ್ಷಿ ನೆನೆ ಹಾಕಿರ್ತೀನಿ ಫ್ರೆಂಡ್ಸ್. ಅದು ತಿನ್ನೋದ್ರಿಂದ ಒಳ್ಳೆಯದು, ಮಕ್ಕಳಿಗೂ ಕೊಡೋದ್ರಿಂದ ಬ್ರೈನಿಗೂ ಒಳ್ಳೆಯದು, ಹಾಗೆ ಸ್ಕಿನ್ನಿಗೂ ಒಳ್ಳೆಯದು. ಮತ್ತು ಇಲ್ಲಿ ಬಿಸಿನೀರು 1 ಗ್ಲಾಸು. ಯಾರಿದು? ಇದು ನನ್ನ ದೊಡ್ಡ ಮಗಳು ಧನ್ಯ ಅಂತ. ಈಗ 3rd ಸ್ಟ್ಯಾಂಡರ್ಡ್ ಮುಗಿಸಿ 4th ಹೋಗ್ತಾಳೆ. ಏನು ಮಾಡ್ತಿದ್ದೀಯ ಅದನ್ನು? ಹೀಗೆ ಡ್ರಾಯಿಂಗು, ಪೇಂಟಿಂಗು ಇದೆಲ್ಲ ತುಂಬ ಇಂಟ್ರೆಸ್ಟು. ಹೀಗಾಗಿ ಅವಳೇ ಓನಾಗಿ ಏನಾದರೂ ಬಿಡಿಸ್ತಾ ಇರ್ತಾಳೆ. ಈ ಡ್ರಾಯಿಂಗ್ ಧನ್ಯನೇ ಬಿಡಿಸಿದ್ದು. ಅವಳಿಗೆ ಡೋರಾ ಅಂದರೆ ತುಂಬ ಇಷ್ಟ. ಇಲ್ಲಿ ನೋಡಿ, ಇದು ನಮ್ಮದು ಚಿಕ್ಕ ಪಾಪು ಸಾನ್ವಿ ಅಂತ. ಹಾಯ್ ಮಾಡಿ ಸಾನು. ಓಕೆ. ನಮ್ಮ ಪಾಪುನ ಆಟ ಸಾಮಾನು ನೋಡಿ ಇಲ್ಲಿ. ಡಾಕ್ಟ್ರ್ ಇವರು, ನಮ್ಮನೆ ಡಾಕ್ಟ್ರ್, ಪುಟ್ಟ ಡಾಕ್ಟ್ರು. ಬಿಫೋರ್ ಲಂಚು ಡ್ರೈ ಫ್ರೂಟ್ಸು, ಫ್ರೂಟ್ ಸಲಾಡು ಈ ಥರದ್ದು ಏನಾದರೂ ಮಾಡಿಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಹಾಗೆ ಜ್ಯೂಸ್ ಆಗಿರ್ಬೋದು, ಈ ಥರದ್ದೆಲ್ಲ. ಈಗೆಲ್ಲ ಬಿಸಿಲು ಜಾಸ್ತಿ ಇದೆ ಅಲ್ಲ, ಹೀಗಾಗಿ. ಹಾಗೆ ಇವ್ರು ನನ್ನ ಹಸ್ಬೆಂಡು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಬಕಾರಿ ಇಲಾಖೆಯಲ್ಲಿ ವರ್ಕ್ ಮಾಡ್ತಾರೆ. ಈಗ ಎಲ್ಲ ಕೆಲಸ ಮುಗಿದು ಸ್ನಾನ ಮುಗೀತು ಫ್ರೆಂಡ್ಸ್ ನಂದು. ಈಗ ಅಡುಗೆ ಮಾಡಬೇಕು. ಹಸ್ಬೆಂಡ್ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಅಡುಗೆ ಮಾಡಬೇಕು. ಹಾಗಿದ್ದರೆ ಬನ್ನಿ, ನಾ ಇವತ್ತೇನು ಅಡುಗೆ ಮಾಡಿಸ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ನಾನು ಅಡುಗೆ ಮಾಡೋಕ್ಕೆ ಮುಂಚೆ ಎಲ್ಲ ನನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಒಂದು ಸೈಡ್ ಎತ್ತಿಟ್ಕೊತೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಬಟ್ಟೆನೂ ಕೂಡ ವಾಶ್ಗೆ ಹಾಕಿದ್ದೀನಿ. ಅದೂ ಕೂಡ ವಾಶ್ ಆಗ್ತಾಯಿದೆ. ನಾನಿವತ್ತು ಅಡುಗೆಯಲ್ಲಿ ಹುರುಳಿಕಾಳು ಗ್ರೇವಿ, ಜೋಳದ ರೊಟ್ಟಿ ಹಾಗೆ ರೈಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ನೀವು ಅನ್ಕೋತಾ ಇರ್ಬೋದು ಫ್ರೆಂಡ್ಸ್, ಇವರು ಸಿರ್ಸಿಲಿದ್ಕೊಂಡು ರೊಟ್ಟಿ ಎಲ್ಲ ಅಂತ ಇದ್ದಾರೆ ಅಂಥೇಳಿ. ಹೌದು, ಆ್ಯಕ್ಚುಲಿ ಬಂದುಬಿಟ್ಟು ನಾವು ಮೂಲತಃ ಸಿರ್ಸಿಯವರಲ್ಲ. ನಮ್ಮದು ನಾರ್ತ್ ಕರ್ನಾಟಕ, ಬಾಗಲಕೋಟೆ. ಹಸ್ಬೆಂಡ್ ಇಲ್ಲಿ ವರ್ಕ್ ಮಾಡೋದ್ರಿಂದ ನಾವು ಇಲ್ಲಿ ಬಂದಿದ್ದೀವಿ. ಆಲ್ಮೋಸ್ಟ್ 10 ಇಯರ್ಸ್ ಆಯಿತು ಫ್ರೆಂಡ್ಸ್ ನಾವಿಲ್ಲಿ ಬಂದು. ಸಿರ್ಸಿ ಅಂದರೆ ಸಿರ್ಸಿ. ಇಲ್ಲಿ ಕ್ಲೈಮೇಟ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ಜನನೂ ತುಂಬಾ ಒಳ್ಳೆಯವರು. ಹೀಗಾಗಿ ನಮಗೆ ತುಂಬ ಖುಷಿ ಇದೆ. ಇಲ್ಲಿರೋದು ತುಂಬಾ ಖುಷಿ ಇದೆ. ಜೊತೆಗೆ ಇಲ್ಲಿ ಮಾರಿಕಾಂಬೆ ದೇವಸ್ಥಾನ ಇದೆಯಲ್ಲ, ತುಂಬಾ ಖುಷಿ ಆಗುತ್ತೆ. ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ದೇವಿ ದರ್ಶನ ಪಡೆಯೋದಾಗಿರ್ಬೋದು, ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಮತ್ತು ನನ್ನ ಎಜುಕೇಷನ್ ವಿಚಾರಕ್ಕೆ ಬರೋದಾದರೆ ಫ್ರೆಂಡ್ಸ್, ನಾನು BCom ಮಾಡ್ಕೊಂಡಿದ್ದೀನಿ. ಬಟ್ ನನಗೆ ಹೊರಗಡೆ ಹೋಗಿ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹೀಗಾಗಿ ನಾನು ಓನಾಗಿ ಬಿಸ್ನೆಸ್ ಮಾಡಬೇಕಂತ ತುಂಬ ಆಸೆ ಇತ್ತು ತುಂಬ ದಿನದಿಂದ. ಹೀಗಾಗಿ ಕೆಫೆ ಮಾಡ್ಕೊಂಡಿದ್ದೀನಿ. ಕೆಫೆ ಕೂಡ ಮ್ಯಾನೇಜ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ನನ್ನ ಒಂದು ಒಪಿನಿಯನ್ ಅಂದರೆ, ಮನುಷ್ಯ ಆದಷ್ಟು ಬ್ಯುಸಿಯಾಗಿದ್ದರೆ ಆ್ಯಕ್ಟಿವ್ ಆಗಿರ್ತಾನೆ, ಹಾಗೆ ಹೆಲ್ದಿಯಾಗಿ ಇರ್ತಾನೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್.
ಆ್ಯಕ್ಚುಲಿ ನನ್ನ ಹತ್ರ ಟ್ರೈಫೋಡ್ ಇಲ್ಲ ಫ್ರೆಂಡ್ಸ್ ಸದ್ಯಕ್ಕೆ, ಹೀಗಾಗಿ ವಿಡಿಯೋ ಆ ಕಡೆ ಈ ಕಡೆ ಆದರೆ ಸ್ವಲ್ಪ ಕ್ಷಮೆ ಇರಲಿ. ಹೊರಗಡೆ ಹೋಗಬೇಕು ಫ್ರೆಂಡ್ಸ್, ಮಕ್ಕಳು ನೋಡ್ಕೋಬೇಕು, ಮತ್ತೆ ಬಂದು ಇಲ್ಲಿ ಅಡುಗೆ ಮಾಡಬೇಕು ನಾನು. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಪಪ್ಪು ಲೆಮನ್ ಜ್ಯೂಸ್ ಕುಡಿತಾ ಇದೆ. ಅಲ್ಲ ಪಪ್ಪು, ಏನು ಮಾಡ್ತಾ ಇದ್ದೀರಿ ಕಂದ ನೀವು? ಲೆಮನ್ ಜ್ಯೂಸ್ ಕುಡಿತಾ ಇದ್ದೀರಿ. ತೋರಿಸ್ರಿ ಲೆಮನ್ ಜ್ಯೂಸ್. ಹೋಮ್ ಮೇಡ್ ಲೆಮನ್ ಜ್ಯೂಸ್ ಕುಡಿತಾ ಇದೆ ನಮ್ಮ ಪಾಪು. ನಾನೀಗ ಟೆರೆಸ್ಸಿಗೆ ಬಂದಿದ್ದೀನಿ ಫ್ರೆಂಡ್ಸ್, ಬಟ್ಟೆ ಒಣಗಿಸೋಣ ಅಂತ. ನಾವು ಬಟ್ಟೆ ಹಾಕೋ ಪ್ಲೇಸ್ ಇದು. ಒಣಗಿರೋ ಬಟ್ಟೆ ಎಲ್ಲ ತೆಗೆದು ಈಗ ತಂದಿರೋ ಬಟ್ಟೆ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಿ. ಹಾಗೆ ಬಟ್ಟೆ ಹಾಕಿ ನಾನು ಒಣ ಬಟ್ಟೆ ತೊಗೊಂಬಂದೆ ಫ್ರೆಂಡ್ಸ್. ನಾನು ತಂದುಬಿಟ್ಟು ಆವಾಗಲೇ ಎಲ್ಲ ಮಡಚಿ ನೀಟಾಗಿ ಇಟ್ಬಿಡ್ತೀನಿ. कंदा डांस असा ना हां
ವೆರಿ ಗುಡ್ ಶಾನು. ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಮಾಡೋದಂತೂ ಮಿಸ್ ಮಾಡಬೇಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಮುಂದಿನ ಲಾಗ್ಗಳಲ್ಲಿ ಇನ್ನೂ ಆದಷ್ಟು ಬೆಸ್ಟ್ ವಿಡಿಯೋಸ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು.